ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಟೆಕ್ ಫಾರ್ ಯು ಕನ್ನಡಿಗ. ಇವತ್ತು ಜಿಮೇಲ್ ಅಕೌಂಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಫಾರ್ ಪರ್ಸನಲ್ ಯೂಸ್ ಮತ್ತು ಫಾರ್ ಮೈ ಚೈಲ್ಡ್ ಅಥವಾ ಫಾರ್ ವರ್ಕ್ ಅಥವಾ ಬಿಸ್ನೆಸ್. ನಾನು ಬಿಸ್ನೆಸ್ಗೆ ಹೋಗ್ತೀನಿ. ಚಿಲ್ಡ್ರನ್ಸ್ ಅಂದರೆ ನಿಮ್ಮ ಮಕ್ಕಳಿಗೋಸ್ಕರ ಬೇಕು ಅಂದರೆ ಅದನ್ನು ಯೂಸ್ ಮಾಡೋದು. ಪರ್ಸ್ನಲ್ ಯೂಸ್ ಅಂದರೆ ನಾವು ಕೆಲಸಕ್ಕೆ ಏನಾದರೂ ಅಪ್ಲೈ ಮಾಡ್ತೀವಲ್ಲ ಆ ಟೈಮಲ್ಲಿ ಯೂಸ್ ಮಾಡೋವಂಥದ್ದು. ಇಲ್ಲಿ ಗೆಟ್ ಫಾರ್ ಮೈ ಇಮೇಲ್. ಬಿಸ್ನೆಸ್ ಓಕೆ, ಅದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಕ್ಕೆ. ನಾನು ಇದನ್ನು ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ಮುಂದೆ ಬರೋ ವೀಡಿಯೋಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಗೊತ್ತಿರೋವಂಥದ್ದೇ, ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್ ಎಂಟರ್ ಮಾಡಿದ್ವಿ. ದೆನ್ ಇಲ್ಲಿ ನಿಮ್ಮ ಮಂತ್, ಡೇಟ್ ಆಫ್ ಬರ್ತ್, ಮೇಲ್ ಅಥವಾ ಫಿಮೇಲ್. ದೆನ್ ಇಲ್ಲಿ ಜಿಮೇಲ್ನ ಕಸ್ಟಮೈಸ್ ಮಾಡ್ಬೋದು. ಅಲ್ಲಿ ಕೊಟ್ಟಿರೋವಂಥ ಜಿಮೇಲ್ ಏನಾದರೂ ಕರೆಕ್ಟ್ ಆಗಲಿಲ್ಲ ಅಂದರೆ, ಇಷ್ಟ ಆಗಲಿಲ್ಲ ಅಂದರೆ ನಾವು ಇದನ್ನು ಯೂಸ್ ಮಾಡ್ಬೋದು. ನಾನು ಜಿಮೇಲ್ ಅಕೌಂಟು ಟೈಪ್ ಮಾಡಿದೆ, ಜಿಮೇಲ್ ID ಟೈಪ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಸ್ಟ್ರಾಂಗ್ ಪಾಸ್ವರ್ಡ್ ವಿತ್ 8 ಕ್ಯಾರೆಕ್ಟರ್ಸ್, ಅಟ್ಲೀಸ್ಟ್ ಮಿನಿಮಮ್ ಆಫ್ 8 ಕ್ಯಾರೆಕ್ಟರ್ಸ್ ಇರಲೇಬೇಕು. ದೆನ್ ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್ ಹೊಡೆದೆ. ಓಕೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿರುವಂಥದ್ದು 2 ಸ್ಟೆಪ್ ವೆರಿಫಿಕೇಶನ್. ಗೂಗಲ್ ಲೆನ್ಸ್ ಅಂತ ಬರ್ತಾರ, ಅದನ್ನು ಯೂಸ್ ಮಾಡಿಕೊಂಡು ನಾನು ಇಲ್ಲಿ 2 ಸ್ಟೆಪ್ ವೆರಿಫಿಕೇಶನ್ ಮಾಡ್ತಾ ಇದ್ದೀನಿ. ನಾನು ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಎಲ್ಲ ಥರದ್ದು ಲಿಂಕ್ ಯೂಸ್ ಮಾಡಿರೋವಂಥದ್ದು, ನಾನು ಏನೇನು ಫೋನಲ್ಲಿ ಯೂಸ್ ಮಾಡಿದ್ದೀನಿ ಆ್ಯಂಡ್ ಇದರಲ್ಲಿ ಏನೇನು ಯೂಸ್ ಮಾಡಿದ್ದೀನಿ ಎಲ್ಲದೂ ನಾನು ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಓಕೆ, ಸೇವ್ ಆಯಿತು. ಇವಾಗ ದೆನ್ ರಿಕವರಿ ಇಮೇಲ್, ಯಾವುದಾದ್ರೂ ನನ್ನ ಓಲ್ಡ್ ಇಮೇಲ್ ID ಹಾಕಿದ್ರೆ ಮುಗಿದೋಗುತ್ತೆ. ಯಾಕೆಂದರೆ ರಿಕವರಿ ಮಾಡ್ಕೊಳ್ಳೋಕ್ಕೋಸ್ಕರ. ಅದೂ ಸಹ ನೀವು ಬೇರೆ ಇಮೇಲ್ ID ಟೈಪ್ ಮಾಡ್ಬೇಕಾದ್ರೆ ನೀವು ರಿಕವರಿ ಇಮೇಲ್ ಹೇಗೆ ಏನು ಇರುತ್ತೆ, ಪಾಸ್ವರ್ಡ್ ಇನ್ ಕೇಸ್ ಮರ್ತೋಗಿದ್ರೆ ಆ ಟೈಮಲ್ಲಿ ಯೂಸ್ ಆಗುತ್ತೆ ಇದು. ಆ್ಯಂಡ್ ಫೋನ್ ನಂಬರ್ ಮಸ್ಟ್ ಆ್ಯಂಡ್ ಶುಡ್. ಯಾಕೆ ಅಂತ ಹೇಳಿದ್ರೆ ಮುಂದಿನ ಟೈಮಲ್ಲಿ ನೀವೇನಾದರೂ ಇಮೇಲ್ IDನೇ ಇಮೇಲ್ ಪಾಸ್ವರ್ಡ್ ಮರ್ತೋದ್ರೆ 2 ಸ್ಟೆಪ್ ವೆರಿಫಿಕೇಶನಿಂದ ಯೂಸ್ ಆಗಿ ಓಪನ್ ಆಗುತ್ತೆ. ದೆನ್ ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ದೆನ್ ಅಗ್ರಿ ಆಲ್. ಇದೆಲ್ಲ ಕಂಡೀಷನ್ಸ್ ಗೊತ್ತಿರುತ್ತೆ, ಒಂದ್ಸತಿ ಓದ್ಕೊಳ್ಳಿ ಫಾರ್ ಯುವರ್ ಯೂಸ್. ಹೇಗೆಲ್ಲ ನಿಮ್ಮ ಡೇಟಾನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ ಇಲ್ಲಿ. ದೆನ್ ಹೊಸ ಕ್ರೋಮ್ ಪೇಜ್ ಓಪನ್ ಆಗುತ್ತೆ. ನಾನು ಓಪನ್ ಮಾಡಿರೋಂಥ techforyouKannada.com gmail.comಗೆ. ಜಿಮೇಲ್ ಅಕೌಂಟ್ ಓಪನ್ ಆಯ್ತಲ್ಲ. ಈಗ ಇದೆಲ್ಲ ಪ್ರಾಡಕ್ಟ್ಸ್ ಕೊಟ್ಟಿದ್ದಾರಲ್ವಾ ನಮ್ಮ ಜಿಮೇಲ್ ಅವರು, ಇದಿಷ್ಟು ಯಾವ್ಯಾವ ಥರ ಯೂಸ್ ಆಗುತ್ತೆ, ಯಾವ್ಯಾವುದನ್ನೆಲ್ಲ ಯೂಸ್ ಮಾಡ್ತೀವಿ ಮುಂದಿನ ವೀಡಿಯೋಸಲ್ಲಿ ನಾನು ಹೇಳ್ಕೊಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್